Hi guys, welcome to Toss and Talk. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಆ್ಯಂಡ್ ಹಿಸ್ಟ್ರಿನೂ ಕ್ರಿಯೇಟೆಡ್. 3 ಟ್ರೋಫಿನೂ ಗೆದ್ದಿದ್ದೀವಿ. ಇದು ಬಂದ್ಬಿಟ್ಟು 2024 ಆ್ಯಂಡ್ 2026 ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದೀವಿ ಆ್ಯಂಡ್ 2007 ಒಂದು ಗೆದ್ದಿದ್ದೀವಿ. ಇವಾಗ ನಮ್ಮ ಹತ್ರನೇ ಹೈಯೆಸ್ಟ್ ಟ್ರೋಫೀಸ್ ಇದೆ. ಡಾಮಿನೇಟ್ ಮಾಡಾಕಿದ್ರು ನ್ಯೂಜಿಲೆಂಡ್ ಅವ್ರನ್ನ ಇಂಡಿಯಾದವರು. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ ಆರಾಮಾಗಿ ಗೆದ್ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಇಂಡಿಯಾಗೆ 65 ಎಚ್ ಕೊಟ್ಟಿದ್ದು. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ಜೇಮ್ಸ್ ನಿಶಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಏನಕ್ಕಂದರೆ ಅವರಿದ್ರೆ ನಮಗೆ ಮ್ಯಾಚ್ ಗೆಲ್ಲಿಸ್ತಾರಂತ. ಅದೇನೋ 15ನೇ ಓವರ್ ಬಂದ್ಬಿಟ್ಟು 2 ಫುಲ್ ಟಾಸ್ ಹಾಕ್ಬಿಟ್ಟು 2 ವಿಕೆಟ್ ತೆಗೆದ್ರು. ಆಮೇಲೆ ಇನ್ನೊಂದೇನೋ 1 ವಿಕೆಟ್ ಬಂತು, ಅಷ್ಟು ಬಿಟ್ಟರೆ ಲಾಸ್ಟ್ ಓವರಲ್ಲಿ ಅದಕ್ಕೂ ಸೇರಿಸ್ಕೊಟ್ರು. 21 ರನ್ನೇನೋ ಹೊಡೆದ್ರು. ಆರಾಮಾಗಿ 255 ಹೊಡೆದಿರೋದು ಇವತ್ತು ಇಂಡಿಯಾದವರು. ಡಾಮಿನೇಟ್ ಮಾಡಾಕಿದ್ರು ನ್ಯೂಜಿಲೆಂಡ್ ಅವ್ರನ್ನ. ಟಾಸಲ್ಲೇ ಗೊತ್ತಾಗೋಯ್ತು, ಮುಗೀತು ನ್ಯೂಜಿಲೆಂಡ್ ಅವ್ರದ್ದು ಕತೆ ಅಂತ. ಯಾಕಂದರೆ ನಾನು ಫಸ್ಟ್ ಹೇಳಿದ್ದೆ ಪ್ರಿವ್ಯೂದಲ್ಲೇ, ಟಾಸ್ ಗೆದ್ಬಿಟ್ಟು ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವ್ರಿಗೆ ಅಡ್ವಾಂಟೇಜ್. ಯಾಕಂದರೆ ಬಿಗ್ ಗೇಮ್ಸ್ ಅಂತ ಬಂದಾಗ ಸ್ಕೋರ್ ಬೋರ್ಡ್ ಪ್ರೆಷರ್ ಇದ್ದೇ ಇರುತ್ತೆ ಅಂತ. ಸೊ ನ್ಯೂಜಿಲೆಂಡ್ ಅವ್ರು ಬೌಲಿಂಗ್ ತೊಗೊಂಡ್ರು. ಸೂರ್ಯಕುಮಾರ್ ಯಾದವ್ ಅದೇ ಬೇಕಿದ್ದಿದ್ವಿ, ವಿ ಆರ್ ಹ್ಯಾಪಿ ಟು ಬ್ಯಾಟ್ ಅಂತ ಅಂದರು. ಸಂಜು ಸ್ಯಾಮ್ಸನ್ ಸೂಪರಾಗಿ ಆಡಿದ್ರು. 3 ಕನ್ಸಿಕ್ಯೂಟಿವ್ 50s ಇದು. ತುಂಬ ಚೆನ್ನಾಗಿ ಆಡಿದ್ರು ಸಂಜು ಸ್ಯಾಮ್ಸನ್ನು. ಆ್ಯಂಡ್ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾನೂ ಅಷ್ಟೇ. ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಸ್ವಲ್ಪ ಎಜ್ಜಾಯಿತು, ಎಲ್ಲ ಆಯಿತು, ಬಟ್ ಓಕೆ, 50+ ಬಂತು. ಫೈನಲ್ಸಲ್ಲೂ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಎಲ್ಲ ಓವರಾಲ್ ನಮ್ಮ ಟೀಮ್ ಪರ್ಫಾರ್ಮೆನ್ಸು ಸೂಪರ್ ಆಗಿತ್ತು. ಆ್ಯಂಡ್ ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ ಇವತ್ತು. ಎಲ್ಲ ಬೋಲ್ಡ್ಗಳು. ರಚೀಂದ್ರ ರವೀಂದ್ರದೇನೋ ಒಂದು ಸ್ವಲ್ಪ ಕ್ಯಾಚ್ ಅಷ್ಟು ಬಿಟ್ಟರೆ ಇನ್ನೇನು ಮ್ಯಾಟ್ ಹೆನ್ರಿ ಇರ್ಬೋದು, ಸ್ಯಾಂಟ್ನರ್ ಇರ್ಬೋದು, ಇವ್ರು ಎಲ್ಲರನ್ನೂ ಬೋಲ್ಡೇ ಎತ್ತಿದ್ದು. ನಮ್ಮ ಜೇಮಿ ನಿಶಮ್ಮು ಎಲ್ಲ ಅಷ್ಟೇ ಸೂಪರ್ ಆಗಿತ್ತು. ಓವರಾಲ್ ಗೆದ್ದಿದ್ದೀವಿ. 2007 ಒಂದು ಹೊಸ ಟೀಮ್ ಇಟ್ಕೊಂಡು ಗೆದ್ದಿದ್ವಿ, MS ಧೋನಿ ಟೈಮಲ್ಲಿ. ಎಲ್ಲ ಯಂಗ್ಸ್ಟರ್ಸ್ ಇದ್ದರು ಆವಾಗ. ಆ್ಯಂಡ್ 2024 ಅಂತ ಬಂದಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದರು. ಆವಾಗ ಸ್ವಲ್ಪ ಜನ ಯಂಗ್ಸ್ಟರ್ಸ್. ಆ್ಯಂಡ್ ರಾಹುಲ್ ದ್ರಾವಿಡ್ ತುಂಬ ಚೆನ್ನಾಗಿ ಕೋಚ್ ಮಾಡಿ ಆವಾಗ ಗೆದ್ದಿತ್ತು. ಇವಾಗ ನೋಡಿದ್ರೆ ಏನೋ ಒಂದು ಹಾರ್ದಿಕ್ ಪಾಂಡ್ಯ ಒಂದು ಸ್ವಲ್ಪ ಇರೋದ್ರಲ್ಲಿ ಎಕ್ಸ್ಪೀರಿಯನ್ಸು, ಬುಮ್ರಾ ಎಕ್ಸ್ಪೀರಿಯನ್ಸ್, ಅಷ್ಟು ಬಿಟ್ಟರೆ ಇನ್ನು ಎಲ್ಲರೂ ತುಂಬ ಎಲ್ಲ ಯಂಗ್ಸ್ಟರ್ಸೇನೆ. ಸೊ ಯಂಗ್ಸ್ಟರ್ಸ್ನ ಇಟ್ಕೊಂಡು ಆರಾಮಾಗಿ ಗೆದ್ದಿದ್ದೀವಿ, ಕ್ರಶ್ ಮಾಡಿದ್ವಿ. ಆ್ಯಂಡ್ ನಾನು ಪ್ರಿವ್ಯೂದೆಲ್ಲ ಹೇಳಿದ್ದೆ, ನಾವು ಎಲ್ಲ ಥರ ಸಿಚುವೇಶನ್ಸ್ನೂ ಈ ಟೂರ್ನಮೆಂಟಲ್ಲಿ ಫೇಸ್ ಮಾಡಾಗಿತ್ತು. ಸೊ ನಮಗೇನು ಕಷ್ಟ ಇರಲಿಲ್ಲ ಅಂತ. ಸೊ ವಿ ಒನ್ ಡಾಮಿನೇಟ್ ಮಾಡಾಕಿದ್ವಿ. ಸೊ ಇವಾಗ ಮ್ಯಾಚ್ ಸ್ಟ್ಯಾಂಡಿಂಗಿಂದ ಬಂದ್ಬೇಡ. ಆ್ಯಸ್ ಯೂಶ್ವಲ್ ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಚೂಸ್ ಮಾಡ್ತಾರೆ. ಸೊ ಪವರ್ ಪ್ಲೇನಲ್ಲೇ ಗೊತ್ತಾಗೋಗುತ್ತೆ ಆಲ್ಮೋಸ್ಟ್ ಇಲ್ಲ ಕತೆ ಮುಗೀತು ನ್ಯೂಜಿಲೆಂಡ್ ಅವ್ರದ್ದು ಅಂತ. ಯಾಕಂದರೆ 92 ರನ್ ನಾವು ಹೊಡೆದಿದ್ದು, 92 ರನ್ಸು. ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗಲ್ಲೇ ಶುರು ಮಾಡಿದ್ರು. ಆ್ಯಂಡ್ ಸಂಜು ಸ್ಯಾಮ್ಸನ್ ಅಷ್ಟೇ ಲಾಸ್ಟ್ ಮ್ಯಾಚ್ ಎಲ್ಲಿ ಬಿಟ್ಟಿದ್ರು, ನಾನು ಅಲ್ಲಿಂದನೇ ಶುರು ಮಾಡ್ತೀನಿ ಅಂತ ಶುರು ಮಾಡಿದ್ರು. ಯಾರು ಬಂದರು, ಮ್ಯಾಟ್ ಹೆನ್ರಿ, ಲೋಕಿ ಫರ್ಗಸನ್ನು, ಆಮೇಲೆ ಜೇಮಿ ನಿಶಮ್ಮು, ಯಾರು ಬಂದರೂ ಬಿಡ್ತಾಯಿಲ್ಲ ಇವತ್ತು. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಓವರಾಲ್ ಟೀಮ್ ಇಂಡಿಯಾದವರು. ಆ್ಯಂಡ್ ಈ ಕಡೆ ಸೆಕೆಂಡ್ ಓವರು ಗ್ಲೆನ್ ಫಿಲಿಪ್ಸ್ ಬೌಲಿಂಗ್ ಕೊಡ್ತಾರೆ. ಅವಾಗ ಒಂದು ಸ್ವಲ್ಪ ಅಭಿಷೇಕ್ ಶರ್ಮಾ ನೋಡ್ಕೊಂಡು ಆಡ್ತಾರೆ ಅಷ್ಟೇ, ರಿಸ್ಕ್ ಏನು ತೊಗೊಳಕ್ಕೋಗಲ್ಲ. ಅದಾದಮೇಲೆ ಇನ್ನೇನು ಫಸ್ಟ್ 5 ಓವರ್ಸಲ್ಲೇ 92 ಫಾರ್ ನೋ ಲಾಸು. ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಇರೋದ್ರಲ್ಲಿ. ಇವತ್ತು ನ್ಯೂಜಿಲೆಂಡ್ ಬೌಲಿಂಗ್ ಅಂತ ತೊಗೊಂಡಾಗ ಸ್ಯಾಂಟ್ನರ್ ಸ್ವಲ್ಪ ಎಕನಾಮಿಕಲಿ ಮಾಡಿದ್ರು, ಅಷ್ಟು ಬಿಟ್ಟರೆ ಇನ್ನು ಎಲ್ಲರೂ ಓಡಿಸ್ಕೊಂಡ್ರು. ಅದಾದಮೇಲೆ ಇನ್ನೇನು 15ನೇ ಓವರ್ ಅಷ್ಟೊತ್ತಿಗೆ ನಾವು 200 ಮುಟ್ಟಾಗಿತ್ತು. ಸೊ ಒಂದು ಅಂದ್ಕೊಂಡಿದ್ವಿ, ಓಕೆ ಮೇ ಬಿ ಒಂದು ಸ್ವಲ್ಪ ಚಾನ್ಸ್ ಇದೆ 300 ಲೋಡಿಂಗ ಅಂತ. ಬಟ್ ಆಮೇಲೆ ಜೇಮಿ ನಿಶಮ್ ಬಂದುಬಿಟ್ಟು ವಿಕೆಟ್ಸ್ ತೆಗೆದ್ರು 2 ಫುಲ್ ಟಾಸಲ್ಲಿ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ 0ಗೆ ಔಟ್ ಆದರು. ಇವತ್ತು ಸ್ವಲ್ಪ ಬೇಜಾರು. ಅವರೇನಾದರೂ ಒಂದು ಕ್ಯಾಮಿಯೋ ಏನಾದರೂ ಆಡಿದರೆ ಇವತ್ತು ಒಂದು ಕ್ಯಾಪ್ಟನ್ಸ್ ಇದಂತ ಅದೊಂಥರ ಒಳ್ಳೆ ಮೆಮೊರೇಬಲ್ ಆಗಿರೋದು ಅಷ್ಟೇ. ಸೊ ಅದು ಬಿಟ್ಟರೆ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ ಫಸ್ಟು. ಅದಾದಮೇಲೆ ಇಶಾನ್ ಕಿಶನ್ ಬರ್ತಾರೆ. ಮೊಮೆಂಟಮ್ ಎಲ್ಲೂ ರನ್ ರೇಟ್ ಕೆಳಗೆ ಇಳಿಯೋದಿಲ್ಲ. ಆಮೇಲೆ ಅವ್ರು ಬಂದ ತಕ್ಷಣ ಶುರು ಮಾಡ್ತಾರೆ. ಆ್ಯಕ್ಚುಲಿ ಅಭಿಷೇಕ್ ಶರ್ಮಾ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದಕ್ಕೆ. ಅವರು ಔಟ್ ಆಗಿದೆ ಅಂದರೆ ರಚೀಂದ್ರ ರವೀಂದ್ರ ಒಂದು ಪ್ಲ್ಯಾನ್ ಥರ ಬಂದರು. ಅದು ಆ್ಯಕ್ಚುಲಿ ವೈಡ್ ಡಿಶ್ಶಾಗಿ ಹಾಕಿದ್ರು. ಅದನ್ನು ಚೇಸ್ ಮಾಡೋಕ್ಕೆ ಹೋಗಿದ್ದಕ್ಕೆ ಅದು ಸೈಫರ್ಟ್ ಕೈಗೆ ಹೋಯ್ತು ಅಷ್ಟೇ. ಇಲ್ಲಾಂದರೆ ಇನ್ನೂ ಚೆನ್ನಾಗಿರೋದು ಅಭಿಷೇಕ್ ಶರ್ಮಾ ಇದ್ದಿದ್ರೆ. ಆದಮೇಲೆ ಒಂದು ಕಡೆ ಆ್ಯಸ್ ಯೂಶುವಲ್ ಸಂಜು ಸ್ಯಾಮ್ಸನ್ ನಿಂತ್ಕೊಂಡಿರ್ತಾರೆ 15ನೇ ಓವರ್ ತನಕ. ಅವರು ಜೇಮಿ ನಿಶಮ್ಮಿಗೆ ಔಟ್ ಆಗ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ದೂಬೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಇವರು ಇಶಾನ್ ಕಿಶನ್ 50+ಗೆ ಔಟ್ ಆದಮೇಲೆ ಹಾರ್ದಿಕ್ ಪಾಂಡ್ಯನೂ ಒಂದು ಸ್ಮಾಲ್ ಕ್ಯಾಮೆ ಆಡಿದ್ರು, ಅವರೊಂದು 18 ರನ್ನು. ದೂಬೆ ಮಾತ್ರ ಲಾಸ್ಟಲ್ಲಿ ಸೂಪರಾಗಿ ಆಡಿದ್ರು. ಅವರೇನು ಲೋಕಿ ಫರ್ಗಸನ್ ಓವರ್ ಆದಮೇಲೆ ಇವ್ರು ಬರ್ತಾರೆ,
ಲಾಸ್ಟ್ ಓವರು ಜೇಮಿ ನಿಶಮ್ ಏನೋ 3 ವಿಕೆಟು ತೆಗೆದುಬಿಟ್ಟಿದ್ರು ಅಂತ ಕೊಟ್ಟರು. ಬಟ್ ಆ ಓವರಲ್ಲಿ ರನ್ಸ್ನ ಬ್ಲಾಕ್ ಮಾಡಿದ್ದು ಓವರಲ್ಲಿ 21 ರನ್ ಹೊಡೆದ್ರು ಲಾಸ್ಟ್ ಓವರಲ್ಲಿ. ಅಲ್ಲೇ 255 ಬರ್ತಿದ್ದಂಗೆ ಗೊತ್ತಾಗೋಯ್ತು ಅಷ್ಟೇ, ಓಕೆ ನಾವೇ ಗೆಲ್ಲೋದು ಅಂತ. ನ್ಯೂಜಿಲೆಂಡ್ ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರಿಂದ ಏನು ಸ್ಯಾಂಟ್ನರ್ ಒಬ್ಬರು ಬಿಟ್ಟು ಯಾರೂ ಚೆನ್ನಾಗಿ ಮಾಡಲಿಲ್ಲ. ಗ್ಲೆನ್ ಫಿಲಿಪ್ಸ್ ಮಾಡಿದ್ದೆ ಒಂದು ಓವರು, ಅದರಲ್ಲೂ ಅವರೇನಷ್ಟು 5 ರನ್ ಏನೋ ಕೊಟ್ಟರು. ಅದಾದ್ಮೇಲೆ ಅವ್ರಿಗೆ ಮತ್ತೆ ಓವರು ಕೊಡಲಿಲ್ಲ. ಇನ್ನು ಬಂದವರಿಗೆಲ್ಲ ರಚಿನ್ ರವೀಂದ್ರ ಎಕ್ಸ್ಪೆನ್ಸಿವ್, ಮ್ಯಾಟ್ ಹೆನ್ರಿ, ಜಾಕೋಬ್ ಡಫಿನ ಫೈನಲ್ಸ್ ತನಕ ಮೋಸ್ಟ್ಲಿ ಸೇಫಾಗಿ ಇಟ್ಕೊಂಡಿದ್ರು ಅನಿಸುತ್ತೆ. ವಿಕೆಟ್ ನೋಡಿಬಿಟ್ಟು ಆಡೋಕ್ಕೇನೋ ಚಾನ್ಸ್ ಕೊಟ್ಟರು, ಸ್ಪಿನ್ನರ್ಸಿಗೇನೋ ಹೆಲ್ಪ್ ಇಲ್ಲ ಅಂತ. ಬಟ್ ಇದಾಗೋಯ್ತು ಅಷ್ಟೇ, ಏನೂ ಯೂಸ್ಫುಲ್ ಆಗಲಿಲ್ಲ. ಎಲ್ಲರಿಗೂ ಹೊಡೆದ್ರು ಆಲ್ಮೋಸ್ಟ್. ಸೊ ಓವರಾಲು 255 ಸ್ಕೋರ್ ಮಾಡ್ತೀವಿ. ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ ನ್ಯೂಜಿಲೆಂಡ್ ಅವರು. ಸೊ ನಾನು ಫಸ್ಟೇ ಹೇಳಿದ್ದೆ ಆ್ಯಲನ್ನು ಸೈಫರ್ಟ್ ತೆಗೆದ್ರೆ ಆಯಿತು ಅಂತ. ಸೊ ಆ್ಯಕ್ಚುಲಿ ಪಾಪ ದೂಬೆ ಕ್ಯಾಚ್ ಬಿಟ್ಬಿಡ್ತಾರೆ ಅವೆಲ್ಲ. ಹರ್ಷದೀಪ್ ಸಿಂಗ್ಗೆ ಆ್ಯಲನ್ ಕ್ಯಾಚ್ ಬರಬೇಕಿರುತ್ತೆ, ಬಟ್ ವೀಕ್ ಫೀಲ್ಡರ್ ಅದರಿಂದ ದೂಬೆ ಕ್ಯಾಚ್ ಬಿಟ್ಬಿಡ್ತಾರೆ. ಅವಾಗ ತಕ್ಷಣ ಒಳಗೆ ಕಳಿಸ್ಬಿಟ್ಟು ಸಬ್ಸ್ಟಿಟ್ಯೂಟ್ ರಿಂಕು ಸಿಂಗ್ನ ವಾಪಸ್ ಕಳಿಸ್ತಾರೆ ಫೀಲ್ಡ್ ಒಳಗೆ, ಬಾರಪ್ಪ ನೀನೇ ಮಾಡು ಅಂತ. ಆ್ಯಂಡ್ ರಿಂಕು ಸಿಂಗ್ಗೆ ಖಂಡಿತವಾಗ್ಲೂ ಕ್ರೆಡಿಟ್ಸ್ ಕೊಡಲೇಬೇಕು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಅವ್ರ ಅಪ್ಪ ತೀರೋಗಿದ್ರು ಮ್ಯಾಚಲ್ಲಿ ಚಾನ್ಸ್ ಇಲ್ಲ, ಬಂದು ಫೀಲ್ಡಿಂಗ್ ಮಾಡ್ಬೇಕಂತೇನಿಲ್ಲ, ಪಾಪ ಬಂದು ಮಾಡಿದ್ರು. ಸೊ ಈ ಗೇಮ್ ಅಂತಲ್ಲ, ಲಾಸ್ಟ್ ಗೇಮು ಅಷ್ಟೇ. ಅವ್ರು ಒಳ್ಳೆ ಪ್ಲೇಯರು, ಬಟ್ ಕಾಂಬಿನೇಷನ್ಸ್ಗೋಸ್ಕರ ಅವ್ರನ್ನ ಆಡ್ಸೋಕ್ಕಾಗಲಿಲ್ಲ ಅಷ್ಟೇ 11ಅಲ್ಲಿ. ಸೊ ಅದಾದಮೇಲೆ ಆ್ಯಲನ್ ಔಟ್ ಆಗ್ತಿದ್ದಂಗೆ ಅಲ್ಲೇ ಗೊತ್ತಾಗೋಯ್ತು, ಅಲ್ಲೇ ಒಂಥರ ಇನ್ನೇನು ಮೇ ಬಿ ಮುಗ್ದೋಯ್ತು ನ್ಯೂಜಿಲೆಂಡ್ ಕತೆ ಅಂದ್ಕೊಂಡ್ರೆ. ಅದಾದಮೇಲೆ ರಚಿನ್ ರವೀಂದ್ರ ಕ್ಯಾಚ್ ಹಿಡಿತಾರೆ ಬುಮ್ರಾಗೆ. ಸೊ ರಚಿನ್ ರವೀಂದ್ರ ಔಟಾಗಿ ಹೋಗ್ತಾರೆ. ಅದಾದಮೇಲೆ ಇನ್ಯಾರೂ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಗ್ಲೆನ್ ಫಿಲಿಪ್ಸ್ ಬರ್ತಾರೆ. ಅಕ್ಷರ್ ಪಟೇಲ್ ಒಂದು ಬಾಲ್ ಬಿಡ್ತಾರೆ ಪವರ್ ಪ್ಲೇನಲ್ಲಿ, ಸೂಪರಾಗಿ ಮಾಡಿದ್ರು ಇವತ್ತು ಅಕ್ಷರ್ ಪಟೇಲ್ ಅಂತೂ. 3 ವಿಕೆಟು. ಅವ್ರು ಹೋಮ್ ಗ್ರೌಂಡಲ್ಲಿ ಒಂಥರ ಅವ್ರಿಗೆ ಇದಾಯಿತು, ಖುಷಿಯಾಯಿತು. ಇವಾಗ ಅಂದ್ಕೊಂಡಿರ್ತಾರೆ ಸೌತ್ ಆಫ್ರಿಕಾದಲ್ಲಿ ಏನಕ್ಕೆ ಬಿಟ್ವಿ, ಇಲ್ಲಾಂದರೆ ನಾವು ಸೌತ್ ಆಫ್ರಿಕಾ ಮೇಲೂ ಗೆದ್ದುಬಿಡ್ತಾಯಿದ್ವಿ ಅನಿಸುತ್ತೆ. ಸೊ 3 ವಿಕೆಟ್ ತೆಗೆದ್ರು ಅಕ್ಷರ್ ಪಟೇಲು. ಬುಮ್ರಾಗೆ 5 ವಿಕೆಟು. ಇನ್ನೇ ನಾವು ಒಂದ್ಸತಿನೂ ಗೇಮ್ ಒಳಗೆ ಬರೋಕ್ಕೆ ಆಗಿಲ್ಲ, ಯಾಕಂದರೆ ನಾವು ಪವರ್ ಪ್ಲೇನಲ್ಲೇ ನಮಗೆ ಗೊತ್ತಾಗೋಯ್ತು. ಯಾಕಂದರೆ ನಾವು 94 ನಾಲಾಸ್ ಇದ್ವಿ, ಇವರು 54 3 4 ಎಷ್ಟೋ ಇದ್ದರು. ಸೊ ಅಲ್ಲೇ ಗೊತ್ತಾಗೋಯ್ತು ಓಕೆ ಏನಾಗಲ್ಲ ಅಂತ. ಆಮೇಲೆ ಚಾಪ್ಮನ್ಗೂ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ವರುಣ್ ಚಕ್ರವರ್ತಿ ಏನಂತ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಹೊಡೆಸ್ಕೊಂಡ್ರು. ನಾನು ಹೇಳಿದ್ದೆ ಸ್ಪಿನ್ನರ್ಸ್ ಹೊಡೆಸ್ಕೋತಾರೆ ಅಂತ, ಬಟ್ 1 ವಿಕೆಟ್ ತೆಕ್ಕೊಟ್ರು. ಬಿಟ್ಟರೆ ಇನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಹಾರ್ದಿಕ್ ಪಾಂಡ್ಯನೂ ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು. ಅವರು ಒಂದು ಬೋಲ್ಡ್ ಏನೋ ಎತ್ತಿದ್ರು. ಸೊ ಓವರಾಲ್ ಅವ್ರಿಗೆ ಏನು ಹ್ಯೂಜ್ ಮಾರ್ಜಿನಿಂದ ಗೆದ್ದಿರೋದು. ಇದೇನು ಫೈನಲ್ಸ್ ಅಂತಲೇ ಅನಿಸ್ಲಿಲ್ಲ. ಬೈಲ್ಯಾಟ್ರಲ್ ಸೀರೀಸ್ದು ರಿಪೀಟಲ್ಲಿ ಕ್ಯಾಸ್ಟ್ ಆಯಿತು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಪಾಪ ಸೈಫರ್ಟ್ ಒಬ್ಬರು 50+ ಏನೋ ಹೊಡೆದ್ರು. ಇನ್ನೇನು ಅವ್ರು ಯಾರು ನಿಂತ್ಕೊಳ್ಳೇ ಇಲ್ಲ, ಎಲ್ಲ ಉದ್ರೋದ್ರು. ಸೊ ಇವರು ಹೋದ್ರು ಸೈಫರ್ಟ್ ಅಷ್ಟೇ. ಆಮೇಲೆ ಎಂಡಲ್ಲಿ ಸ್ಯಾಂಟ್ನರ್ ನಿಂತ್ಕೊಂಡಿದ್ರು ಅಷ್ಟೇ. ಅವ್ರೊಂದು 40+ ರನ್ಸ್ ಏನೋ ಹೊಡೆದ್ಬಿಟ್ಟು ಅವರು ಬೋಲ್ಡಾಗಿ ಹೋದರು. ಜಸ್ಟ್ ಮಿಸ್ಸು. ಅದು ಯಾರು ಟ್ರೈ ಮಾಡಿದ್ರು ಹ್ಯಾಟ್ರಿಕ್ ಬಾಲಿಗೆ ಬುಮ್ರಾ, ಇಲ್ಲಾಂದರೆ ಬುಮ್ರಾಗೂ ಒಂದು ಒಳ್ಳೆ ಹ್ಯಾಟ್ರಿಕ್ ಸಿಕ್ಬಿಟ್ಟಿರೋದು ಇವತ್ತು. ಅವ್ರು ಬ್ಯಾಟ್ ಅಡ್ಡ ಇಟ್ಬಿಟ್ರು ಫರ್ಗಸನ್ನು, ಇಲ್ಲಾಂದಿದ್ರೆ ತುಂಬ ಚೆನ್ನಾಗಿರೋದು ಆ್ಯಕ್ಚುಲಿ. ಸೊ ಅದೊಂದು ಮಿಸ್ ಆಯಿತು. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಹೇಳೋಂಥದ್ದು ಏನಿಲ್ಲ ನ್ಯೂಜಿಲೆಂಡ್ ಬಗ್ಗೆ. ಯಾವ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟೇ, ನಾವು ಹಾರ್ಟ್ ಬ್ರೇಕ್ಸ್ ಮಾಡ್ತೀವಿ, ನಾವು ವಿ ವಾಂಟ್ ಮೈಂಡ್ ಬ್ರೇಕಿಂಗ್ ಹಾರ್ಟ್ಸ್ ಅಂತ. ಆಯ್ತು ನೀವೇ ಮಾಡ್ಕೊಳ್ರಪ್ಪ ಅಂತ ನಮ್ಮ ಇಂಡಿಯಾದವ್ರು ಇವತ್ತು ವಾಪಸ್ ಕೊಟ್ಟಂಗಿತ್ತು ಅಷ್ಟೇ. ಪ್ಯಾಟ್ ಕಮಿನ್ಸ್ ಡೈಲಾಗ್ನ ಕಾಪಿ ಮಾಡಿದ್ರು, ವಿ ವಿಲ್ ಸೈಲೆನ್ಸ್ ದ ಕ್ರೌಡ್ ಅಂತ. ಬಟ್ ಎಲ್ಲ ಸತಿ ಕಾಪಿ ಮಾಡೋದು ವರ್ಕ್ ಆಗಲ್ಲ, ಯಾಕಂದರೆ ಆನ್ಸರ್ಸು ರಾಂಗ್ ಇರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅಷ್ಟೇ, ಇವತ್ತು ಇನ್ನೇನಿಲ್ಲ ಅಷ್ಟೇ. ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಡೇರಲ್ ಮಿಚಲ್ದು ಸ್ವಲ್ಪ ಒಂಥರ ಇದ್ರ ಥರ ಆಗುತ್ತೆ. ಅಲ್ಲಿ ಏನು ಆ್ಯಕ್ಚುಲಿ ಮಿಸ್ಟೇಕೇ ಇರೋದಿಲ್ಲ. ಆ ಹರ್ಷದೀಪ್ ಸಿಂಗು ಮಿಸ್ ಆಗಿಬಿಟ್ಟು ಹೊಡಿತಾರೆ, ಅವ್ರಿಗೆ ಕೈಗೆ ಬೀಳುತ್ತೆ ಡೇರಲ್ ಮಿಚಲ್ಗೆ. ಬಟ್ ಇನ್ನೇನು, ಯಾಕಂದರೆ ಒಂದು ಟೀಮಿಗೆ ಸೋಲ್ತೀವಂತ ಬಂದಾಗ, ಅದೇ ಇವಾಗ ಈ ಬೈಲ್ಯಾಟ್ರಲ್ ಸೀರೀಸಲ್ಲಿ ಬಂದಿದ್ದರೆ ಮಿಚಲ್ ಏನೋ ಅಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅವ್ರು ಸ್ವಲ್ಪ ಕೋಪ ಮಾಡಿಕೊಂಡ್ರು, ಯಾಕಂದರೆ ಮೊದಲೇ ಅಲ್ಲಿ ಉರಿದೋಗಿರುತ್ತೆ, ನಾವು ಸೋಲ್ತಾ ಇದ್ದೀವಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅಂತ. ಇನ್ನೇ ಅಷ್ಟೇ ಆರಾಮಾಗಿ ಗೆದ್ವಿ. ಏನು ಫೈನಲ್ಸ್ ಅಂತಲೂ ಅನಿಸ್ಲಿಲ್ಲ ಇವತ್ತು ನೋಡೋದಕ್ಕೆ. ಏನೋ ಸ್ವಲ್ಪ ಫೈಟು ಮಜಾ ಇರುತ್ತೆ ಅಂದರೆ ಇನ್ನೇನು. ಆ್ಯಕ್ಚುಲಿ ಫಿನ್ನಲ್ಲೇ ಔಟ್ ಆಗ್ತಿದ್ದಂಗೆ ಗೊತ್ತಾಗೋಯ್ತು ಅಷ್ಟೇ. ಸೊ ಓವರಾಲ್ ಇದಿಷ್ಟೇ. ಆ್ಯಂಡ್ ಕ್ರೆಡಿಟ್ಸ್ ಮಾತ್ರ ಬುಮ್ರಾ ಕೊಡಲೇಬೇಕು. ಎಲ್ಲ ಗೇಮು ನಮ್ಮನ್ನ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಫೈನಲ್ಸ್ ಇರ್ಬೋದು, ಎಲ್ಲ ಲೆಜೆಂಡು ಒಂಥರ. 2024ಅಲ್ಲಿ ನಮ್ಮನ್ನ ಸೇವ್ ಮಾಡಿದರು, ಇವಾಗ ಸೇವ್ ಮಾಡಿದ್ರು. ಎಲ್ಲ ಗೇಮ್ಸಲ್ಲೂ ಕನ್ಸಿಸ್ಟೆಂಟಾಗಿ ಅವ್ರು ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಓವರಾಲ್ ಚೆನ್ನಾಗಿ ಆಯಿತು ಟೂರ್ನಮೆಂಟನ್ನು ತೊಗೊಂಡಾಗ. ಆ್ಯಂಡ್ ಇಶಾನ್ ಕಿಶನ್ನು ಅಷ್ಟೇ, ಏನೋ ಒಂದು 2 ಮ್ಯಾಚ್ ಆಡಿದ್ರು ಹಂಗಂತಲ್ಲ. ಪಾಕಿಸ್ತಾನ ಮೇಲೆ ಅವ್ರನ್ನ ಹಾಕಿರ್ಬೋದು ಕೊಲಂಬೋಗೆ ಹೋದಾಗ. ಆ್ಯಂಡ್ ಎಲ್ಲದು ಓವರಾಲ್ ತುಂಬ ಚೆನ್ನಾಗಿ ಆಡಿದ್ರು. ಓವರಾಲ್ ಎಲ್ಲ ಟೀಮು ಕಾಂಟ್ರಿಬ್ಯೂಷನ್ ಇತ್ತು. ಸೊ ಇನ್ನು ಗಂಭೀರ್ ಫುಲ್ ಖುಷಿ, ಇನ್ನೇನು ಇದು
ಏನು ಹಿಡಿಯೋರು ಇರಲ್ಲ ಇನ್ನು. ನೆಕ್ಸ್ಟ್ ಏನು ಟೆಸ್ಟ್ ಮ್ಯಾಚ್ ಬಂದಾಗ ನೆಕ್ಸ್ಟ್ ಕ್ರಿಟಿಸಿಸಮ್ ಫೇಸ್ ಮಾಡಿದ್ರೆ ಆಯ್ತು ಅಷ್ಟೇ. ಅಲ್ಲಿ ತನಕ ಫುಲ್ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿರ್ತಾರೆ ಅಷ್ಟೇ. ಸೊ ಕಂಗ್ರ್ಯಾಟ್ಸ್ ಟೀಮ್ ಇಂಡಿಯಾಗೆ, ಡಾಮಿನೇಟ್ ಮಾಡಿದ್ರು ಇವತ್ತು. ಸೊ ವಿ ಒನ್. ಸೊ ಇದಿಷ್ಟ ಆಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಸು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.